ಆದಿಕಾಂಡ ಅಧ್ಯಾಯ 25. ಕೇಟೂರಳ ಸಂತತಿ. ಅಬ್ರಹಾಮನು ಕೇಟೂರಳೆಂಬ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಜಿಮ್ರಾನ್, ಯೋಕ್ಷಾನ್, ಮೇದಾನ್, ಮಿದ್ಯಾನ್, ಇಷ್ಬಾಕ್, ಶೂಹ ಇವರನ್ನು ಹೆತ್ತಳು. ಯೋಕ್ಷಾನನು ಶೇಬ, ದೇದಾನ್ ಎಂಬುವರನ್ನು ಪಡೆದನು. ಅಶ್ಯೂರ್ಯರು, ಲೆಟೂಷ್ಯರು, ಲಯುಮ್ಯರು ದೇದಾನನಿಂದ ಹುಟ್ಟಿದರು. ಗೇಫ, ಗೇಫೆರ್, ಹನೋಕ್, ಹಬೀದ, ಎಲ್ದಾಗ ಎಂಬುವರು ಮಿದ್ಯಾನನಿಂದ ಹುಟ್ಟಿದರು. ಇವರೆಲ್ಲರೂ ಕೇಟೂರಳ ಸಂತತಿ ಆದರು. ಅಬ್ರಹಾಮನು ತನಗಿದ್ದ ಆಸ್ತಿಪಾಸ್ತಿಯನ್ನೆಲ್ಲ ಈಸಾಕನಿಗೆ ಕೊಟ್ಟನು. ತನ್ನ ಉಪಪತ್ನಿಯರ ಮಕ್ಕಳಿಗೆ ಕೆಲವು ಸೊತ್ತುಗಳನ್ನು ದಾನ ಮಾಡಿ, ತಾನು ಇನ್ನೂ ಜೀವದಿಂದಿರುವಾಗಲೇ ಅವರನ್ನು ತನ್ನ ಮಗ ಈಸಾಕನ ಬಳಿಯಿಂದ ದೂರಕ್ಕೆ ಪೂರ್ವ ದಿಕ್ಕಿನಲ್ಲಿದ್ದ ಕೆದೇಮ್ನಡೆಗೆ ಕಳಿಸಿಬಿಟ್ಟನು. ಅಬ್ರಹಾಮನ ಮರಣ. ಅಬ್ರಹಾಮನು 175 ವರ್ಷ ಬದುಕಿದ್ದನು. ಪೂರ್ಣ ಆಯುಷ್ಯವನ್ನು ಕಳೆದು ಹಣ್ಣು ಮುದುಕನಾಗಿ ಪ್ರಾಣ ಬಿಟ್ಟು ಅವನು ತನ್ನ ಪಿತೃಗಳ ಬಳಿಗೆ ಸೇರಿದನು. ಅವನ ಮಕ್ಕಳಾದ ಇಸಾಕ್, ಇಷ್ಮಾಯೇಲರು ಅವನನ್ನು ಹಿತ್ತಿಯನಾದ ಜೋಹರನ ಮಗ ಎಫ್ರೋನನ ಹೊಲದಲ್ಲಿದ್ದ ಮಕ್ಬೇಲದ ಗವಿಯಲ್ಲಿ ಸಮಾಧಿ ಮಾಡಿದರು. ಅದು ಮಮ್ರೆಗೆ ಪೂರ್ವ ದಿಕ್ಕಿನಲ್ಲಿದೆ. ಅಬ್ರಹಾಮನೇ ಹಿತ್ತಿಯರಿಂದ ಕೊಂಡುಕೊಂಡ ಹೊಲ ಅದು. ಅದರಲ್ಲಿ ಅವನಿಗೂ ಅವನ ಹೆಂಡತಿ ಸಾರಳಿಗೂ ಸಮಾಧಿಯಾಯಿತು. ಅಬ್ರಹಾಮನು ಕಾಲವಾದ ಬಳಿಕ ಮಗ ಈಸಾಕನನ್ನು ದೇವರು ಆಶೀರ್ವದಿಸಿದರು. ಈಸಾಕನು ಲಹೈ-ರೋಯಿ ಎಂಬ ಬಾವಿಯ ಹತ್ತಿರ ವಾಸವಾಗಿದ್ದನು. ಇಷ್ಮಾಯೇಲನ ಸಂತಾನ. ಅಬ್ರಹಾಮನಿಗೆ ಸಾರಳ ದಾಸಿಯು ಈಜಿಪ್ಟಿನವಳು ಆದ ಹಾಗರಳಲ್ಲಿ ಹುಟ್ಟಿದ ಇಷ್ಮಾಯೇಲನ ವಂಶಾವಳಿ. ಇಷ್ಮಾಯೇಲನ ಮಕ್ಕಳಿಗೂ ಅವರಿಂದ ಹುಟ್ಟಿದ ಕುಲಗಳಿಗೂ ಇಡಲಾಗಿದ್ದ ಹೆಸರುಗಳು ಇವು. ಮೊದಲು ಹುಟ್ಟಿದವನು ನೆಬಾಯೋತ್. ಆಮೇಲೆ ಹುಟ್ಟಿದವರು ಕೇದಾರ್, ಅದ್ಬಯೇಲ್, ಮಿಪ್ಸಾಮ್, ಮಿಷ್ಮಾ, ದೂಮ, ಮಸ್ಸ, ಹದದ್, ತೇಮ, ಯಟೂರ್, ನಾಫೀಷ್ ಹಾಗೂ ಕೇದ್ಮ. ಇವರೇ 12 ಕುಲದ ಮೂಲ ಪುರುಷರು. ಆ ಹೆಸರುಗಳನ್ನು ಅವರು ವಾಸಿಸಿದ್ದ ಊರುಗಳಿಗೂ ಪಾಳ್ಯಗಳಿಗೂ ಇಡಲಾಗಿತ್ತು. ಇಷ್ಮಾಯೇಲನು 137 ವರ್ಷ ಬದುಕಿದ್ದನು. ಆನಂತರ ಸತ್ತು ತನ್ನ ಪಿತೃಗಳ ಬಳಿಗೆ ಸೇರಿದನು. ಇಷ್ಮಾಯೇಲ್ಯರು ಹವೀಲ ಮತ್ತು ಶೂರಿನ ಮಧ್ಯೆ ಇರುವ ಪ್ರದೇಶದಲ್ಲಿ ವಾಸ ಮಾಡಿದರು. ಶೂರ್ ಈಜಿಪ್ಟಿನ ಪೂರ್ವಕ್ಕೆ ಅಸ್ಸೀರಿಯಾಗೆ ಹೋಗುವ ಹಾದಿಯಲ್ಲಿದೆ. ಹೀಗೆ ಇಷ್ಮಾಯೇಲ್ಯರು ತಮ್ಮ ಸಂಬಂಧಿಕರಿಗೆ ಎದುರು ಬದುರಿನಲ್ಲೇ ವಾಸ ಮಾಡಿದರು. ಏಸಾವ ಮತ್ತು ಯಾಕೋಬನ ಜನನ. ಅಬ್ರಹಾಮನ ಮಗ ಈಸಾಕನ ವಂಶಾವಳಿ. ಅಬ್ರಹಾಮನು ಈಸಾಕನನ್ನು ಪಡೆದನು. ಈಸಾಕನು 40 ವರ್ಷದವನಾಗಿದ್ದ ಆರಾಮ್ಯರಾದ ಬೆತುವೇಲನ ಮಗಳು ಲಾಬಾನನ ತಂಗಿಯೂ ಆಗಿದ್ದ ರೆಬೆಕ್ಕಳನ್ನು ಮೆಸೊಪೊಟೇಮಿಯಾದಿಂದ ಬರಮಾಡಿಸಿಕೊಂಡು ಮದುವೆಯಾದನು. ರೆಬೆಕ್ಕಳಿಗೆ ಮಕ್ಕಳಾಗಲಿಲ್ಲ. ಸರ್ವೇಶ್ವರ ಅವಳ ವಿಜ್ಞಾಪನೆಯನ್ನು ಆಲಿಸಿದರು. ರೆಬೆಕ್ಕಳು ಗರ್ಭವತಿಯಾದಳು. ಆಕೆಯ ಗರ್ಭದಲ್ಲಿದ್ದ ಅವಳಿ ಮಕ್ಕಳು ಒಂದನ್ನೊಂದು ಒತ್ತರಿಸಿದಾಗ ಆಕೆ, ನನಗೇತಕ್ಕೆ ಹೀಗಾಗುತ್ತದೆ ಎಂದುಕೊಂಡು ಸರ್ವೇಶ್ವರ ಸ್ವಾಮಿಯನ್ನು ವಿಚಾರಿಸಲು ಹೋದಳು. ಸರ್ವೇಶ್ವರ ಆಕೆಗೆ ಇಂತೆಂದರು, ನಿನ್ನ ಉದರದೊಳಿವೆ ಜನಾಂಗಗಳೆರಡು, ಹುಟ್ಟಿನಿಂದ ವೈರಿಗಳ ರಾಷ್ಟ್ರಗಳೆರಡು. ಬಲಿಷ್ಠವಿರುವುದು ಒಂದು ಮತ್ತೊಂದಕ್ಕೆ, ಜ್ಯೇಷ್ಠನೇ ದಾಸನಾಗುವನು ಕನಿಷ್ಠನಿಗೆ. ದಿನ ತುಂಬಿದಾಗ ರೆಬೆಕ್ಕಳು ಅವಳಿ ಮಕ್ಕಳನ್ನು ಹೆತ್ತಳು. ಮೊದಲು ಹುಟ್ಟಿದ ಮಗು ಕೆಂಚಗೂ ಮೈಯೆಲ್ಲ ರೋಮಮಯವಾಗೂ ಇತ್ತು. ಎಂತಲೇ ಅದಕ್ಕೆ ಏಸಾವ ಎಂದು ಹೆಸರಿಟ್ಟರು. ಎರಡನೆಯ ಮಗು ಏಸಾವನ ಹಿಮ್ಮಡಿಯನ್ನು ಹಿಡಿದುಕೊಂಡು ಹುಟ್ಟಿದ್ದರಿಂದ ಅದಕ್ಕೆ ಯಾಕೋಬ ಎಂದು ಹೆಸರಿಟ್ಟರು. ಇವರು ಹುಟ್ಟಿದಾಗ ಈಸಾಕನಿಗೆ 60 ವರ್ಷವಾಗಿತ್ತು. ಜ್ಯೇಷ್ಠತನದ ಮಾರಾಟ. ಆ ಹುಡುಗರಿಬ್ಬರು ಬೆಳೆದರು. ಏಸಾವನು ಚೂಟಿಯಾದ ಬೇಟೆಗಾರನಾದ, ವನವಾಸಿಯಾದ. ಯಾಕೋಬನು ಸಾಧು ಮನುಷ್ಯ, ಅವನದು ಗುಡಾರಗಳಲ್ಲಿ ವಾಸ. ಈಸಾಕನಿಗೆ ಬೇಟೆಯ ಮಾಂಸ ಇಷ್ಟ. ಎಂದೇ ಏಸಾವನ ಮೇಲೆ ಹೆಚ್ಚು ಪ್ರೀತಿ, ರೆಬೆಕ್ಕಳಿಗಾದರೂ ಯಾಕೋಬನ ಮೇಲೆ ಹೆಚ್ಚು ಪ್ರೀತಿ. ಒಮ್ಮೆ ಯಾಕೋಬನು ಅಡಿಗೆ ಮಾಡುತ್ತಿದ್ದ. ಏಸಾವನು ಕಾಡಿನಿಂದ ದಣಿದು ಬಂದು, ನಾನು ಬಹಳವಾಗಿ ದಣಿದು ಬಂದಿದ್ದೇನೆ, ಆ ಕೆಂಪು ಪದಾರ್ಥವನ್ನು ತಿನ್ನಲು ಕೊಡು ಎಂದು ಕೇಳಿದ. ಈ ಕಾರಣದಿಂದಲೇ ಏಸಾವನಿಗೆ ಏದೋಮ್ ಎಂದು ಹೆಸರಾಯಿತು. ಅದಕ್ಕೆ ಯಾಕೋಬ, ನಿನ್ನದಾಗಿರುವ ಜ್ಯೇಷ್ಠ ಪುತ್ರನ ಹಕ್ಕನ್ನು ಮೊದಲು ನನಗೆ ಮಾರಿಬಿಡು ಎಂದು ಹೇಳಿದ. ಏಸಾವನು, ಆಗಲಿ, ಮಾರುತ್ತೇನೆ, ಸಾಯುತ್ತಿರುವ ನನಗೆ ಜ್ಯೇಷ್ಠತನದಿಂದ ಪ್ರಯೋಜನವೇನು ಎಂದ. ಯಾಕೋಬನು, ಮಾರಿರುವುದಾಗಿ ನನಗೆ ಪ್ರಮಾಣ ಮಾಡು ಎಂದಾಗ ಏಸಾವನು ಪ್ರಮಾಣ ಮಾಡಿ ತನ್ನ ಜ್ಯೇಷ್ಠತನದ ಹಕ್ಕನ್ನು ಮಾರಿಬಿಟ್ಟ. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು, ಅಲಸಂದಿ ಗುಗ್ಗರಿಯನ್ನು ಕೊಟ್ಟ. ಏಸಾವನು ತಿಂದು ಕುಡಿದು ಎದ್ದು ಹೋದ. ಜ್ಯೇಷ್ಠತನದ ಹಕ್ಕು ಬಾಧ್ಯತೆಗೆ ಏಸಾವನು ಕೊಟ್ಟ ಮರ್ಯಾದೆ ಇಷ್ಟೇ.